ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪಾಕ ಶ್ಲೋಕ ಚಾನೆಲ್. ಇವತ್ತು ನಾನು ಕೆಸುವಿನೆಲೆ ಹಾಗೂ ಹಲಸಿನ ಸೊಳೆಯನ್ನು ಬಳಸಿ ಒಂದು ರುಚಿಕರವಾದ ಪಲ್ಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ಪಲ್ಯ ರೆಸಿಪಿ ಬಿಸಿ ಬಿಸಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆಯೇ ಸೈಡ್ ಡಿಶ್ ಆಗಿ ಕೂಡ ಸರ್ವ್ ಮಾಡ್ಬೋದು. ತುಂಬ ಜನರಿಗೆ ಈ ರೆಸಿಪಿ ಗೊತ್ತಿಲ್ಲದೇ ಇರ್ಬೋದು, ಇಲ್ಲಾಂದರೆ ಮರೆತು ಹೋಗಿರ್ಬೋದು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ತಡ ಮಾಡದೆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಒಂದು 15-20 ಎಲೆ ಆಗುವಷ್ಟು ಕೆಸುವಿನ ಎಲೆನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿರುವಂತಹ ಹಲಸಿನಕಾಯಿ ಸೊಳೆನ ಒಂದು 2-3 ಬಾರಿ ಉಪ್ಪಿನಂಶ ಹೋಗೋವರೆಗೂ ತೊಳೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು 2 ಕಪ್ ಆಗೋಷ್ಟಿದೆ. ಹಾಗೆಯೇ 1 ಕಪ್ ಆಗೋಷ್ಟು ಕಾಯಿ ತುರಿ, 1.5 ಲಿಂಬು ತೊಗೊಂಡಿದ್ದೀನಿ. ದೊಡ್ಡ ಗಾತ್ರದ ಲಿಂಬು, ತುಂಬ ಚೆನ್ನಾಗಿ ರಸ ಇರುವಂಥ ಲಿಂಬು. ಇದಕ್ಕೆ ಸ್ವಲ್ಪ ಹುಳಿ ಹಾಗೆ ಖಾರ ಮುಂದಾಗಿ ಇರಬೇಕಾಗತ್ತೆ. ಒಂದು 5-6 ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ 1 ದಂಟಾಗುವಷ್ಟು ಕರಿಬೇವು, ಹಾಗೆಯೇ ಒಣಮೆಣಸಿನ್ಕಾಯಿ ಒಂದನ್ನು ಮುರಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 4-5 ಚಮಚ ಆಗುವಷ್ಟು ಎಣ್ಣೆನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ. ಈ ಪಲ್ಯ ತುಂಬ ಹಳೆ ಕಾಲದ ರೆಸಿಪಿ ಹಾಗೂ ಮಲೆನಾಡಿನ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆಗಾಲದಲ್ಲಿ ತರಕಾರಿ ತರೋಕ್ಕೆ ಹೋಗೋಕ್ಕಾಗಲ್ಲ, ತುಂಬ ಮಳೆ ಬರ್ತಿರತ್ತೆ ಅನ್ನುವಾಗ ಈ ಥರ ಮನೆಯಲ್ಲೇ ಸಿಗುವಂಥ ತರಕಾರಿಗಳಿಂದ ಅಡುಗೆಗಳನ್ನು ಮಾಡ್ತೀವಿ. ಎಣ್ಣೆ ಬಿಸಿ ಬಂದ ಮೇಲೆ ಒಂದು ದೊಡ್ಡ ಚಮಚ ಆಗುವಷ್ಟು ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅನ್ನೋಷ್ಟೊತ್ತಿಗೆ ಸಾಸಿವೆನ ಒಂದು ಅರ್ಧ ಚಮಚ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಚಮಚ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಕರಿಬೇವಿನ ಎಲೆನ ಒಂದು ದೊಡ್ಡ ದಂಟಾಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 5-6 ಖಾರ ಇರುವಂಥ ಹಸಿರು ಮೆಣಸಿನ್ಕಾಯಿ, ಹಾಗೆಯೇ 1 ಬ್ಯಾಡಗಿ ಮೆಣಸಿನ್ಕಾಯಿನ ಈ ಥರ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬಾಡ್ತಾ ಇರೋ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಹಲಸಿನಕಾಯಿ ಸೀಸನ್ನಲ್ಲಿ ಉಪ್ಪು ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನಕಾಯಿ ಸೊಳೆನ ಈ ಥರ ಮೀಡಿಯಮ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಲಸಿನಕಾಯಿ ಸೊಳೆನ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಹುರ್ಕೋಬೇಕು. ಹಲಸಿನಕಾಯಿ ಸೊಳೆನ ಉಪ್ಪಿನಲ್ಲಿ ನೆನೆಸಿಟ್ಟು 1 ವರ್ಷದವರೆಗೂ ಹೇಗೆ ಸ್ಟೋರ್ ಮಾಡಬಹುದು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಹಲಸಿನಕಾಯಿ ಸೀಸನ್ ಬಂದಾವಾಗ ತೋರಿಸೋ ಪ್ರಯತ್ನ ಮಾಡ್ತೀನಿ. ಉತ್ತರ ಕನ್ನಡ ಅಥವಾ ಮಲೆನಾಡಿನ ಹಳ್ಳಿಗಳಲ್ಲಿ ಈ ಥರ ಕೆಲವೊಂದು ತರಕಾರಿನ ಮಳೆಗಾಲಕ್ಕೋಸ್ಕರನೇ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿದೆ. ಯಾಕಂದರೆ ಮಳೆಗಾಲದಲ್ಲಿ ತರಕಾರಿ ತರೋಕ್ಕೆ ಅಂತ ಪೇಟೆಗೆ ಹೋಗೋದಾಗಲಿ ಅಥವಾ ಮನೆಯಲ್ಲೇ ತರಕಾರಿ ಬೆಳೆಸ್ಕೊತೀನಿ ಅನ್ನೋದಾಗಲಿ ಮಾಡೋಕ್ಕಾಗಲ್ಲ, ತುಂಬಾ ಮಳೆ ಇರುತ್ತೆ. ನಂತರ ಸ್ವಲ್ಪ ಹೊತ್ತು ಈ ಥರ ಹುರಿದಾದ್ಮೇಲೆ ಮತ್ತೆ ಎಣ್ಣೆನ ಸೇರಿಸ್ಕೊಂಡು ಹೆಚ್ಚಿ ಇಟ್ಕೊಂಡಿರೋಂಥ ಕೆಸುವಿನ ಎಲೆನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು 15-20 ಎಲೆ ಆಗುವಷ್ಟನ್ನು ಈ ಥರ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೋಡೋಕ್ಕೆ ತುಂಬ ಅನಿಸಿದ್ರು ಆಮೇಲೆ ಕಮ್ಮಿ ಆಗಿಬಿಡುತ್ತೆ. ಕೆಸುವಿನ ಎಲೆ ಸೇರಿಸಾದ್ಮೇಲೆ 1.5 ಲಿಂಬು, ನಾನಿಲ್ಲಿ ದೊಡ್ಡ ಗಾತ್ರದ ಲಿಂಬನ್ನ ತೊಗೊಂಡಿದ್ದೀನಿ. ಈ ಪಲ್ಯಕ್ಕೆ ಸ್ವಲ್ಪ ಹುಳಿ ಮುಂದಾಗಿರಬೇಕಾಗತ್ತೆ, ಇಲ್ಲಾಂದರೆ ಬಾಯಿ ಕಟ್ತಾ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಳಿ ಕರೆಕ್ಟಾಗಿ ಹಾಕಬೇಕು ಇದಕ್ಕೆ. ನಾನಿಲ್ಲಿ ಒಂದು 3 ಹೋಳು ಆಗುವಷ್ಟು ದೊಡ್ಡ ಗಾತ್ರದ ಲಿಂಬುವನ್ನು ತೊಗೊಂಡಿದ್ದೀನಿ. ಈ ಪಲ್ಯ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ, ಹಾಗೆಯೇ ಸ್ವಲ್ಪ ಟೈಮು ಹಿಡಿಯುತ್ತೆ, ಆದರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಕೆಸುವಿನೆಲೆ ಹಾಗೂ ಹಲಸಿನಕಾಯಿ ಸಿಗೋದಾದರೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ, ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇಲ್ಲಿ ಉಪ್ಪನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕು, ಯಾಕಂದರೆ ಹಲಸಿನ ಸೊಳೆಯಲ್ಲೂ ಉಪ್ಪಿರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಹುಳಿ ಕಮ್ಮಿ ಇತ್ತು ಅನ್ನೋ ಕಾರಣಕ್ಕೆ ನಾನು ಹುಳಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಣಸೆಹಣ್ಣು ಬೇಕಿದ್ರೂ ತೊಗೋಬಹುದು. ಆಮೇಲೆ ಇಷ್ಟ ಆದಮೇಲೆ ಈ ಥರ ಹುರಿತಾ ಹೋಗಬೇಕು, ಫುಲ್ಲು ಹುಡಿ ಆಗೋವರೆಗೂ ಹುರಿಬೇಕು. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಪಲ್ಯ, ಆದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ಕಾಯಿ ತುರಿನೂ ಈ ಥರ ಸೇರಿಸಿ ಹುರಿತಾ ಹೋಗಬೇಕು. ಫುಲ್ ಉದುರಾಗೋ ಥರ, ಫುಲ್ ಪುಡಿ ಅನಿಸೋ ಥರ ಹುರಿತಾ ಹೋಗಬೇಕು. ಈ ಕೆಸುವಿನ ಎಲೆಯಿಂದ ತುಂಬ ಅಡುಗೆಗಳನ್ನು ಮಾಡ್ಬೋದು. ಪತ್ರೊಡೆ, ಕರ್ಕಲಿ, ಪಲ್ಯ, ಈ ಥರ ತುಂಬ ಅಡುಗೆಗಳನ್ನು ಮಾಡ್ಬೋದು. ನಿಮಗೆ ಇಷ್ಟ ಆಗೋದಾದರೆ ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಷ್ಟು ಉದುರಾಗಿ ಪಲ್ಯ ರೆಡಿ ಆಯಿತು. ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.